ಈಗ ನಾನು ಹುಳ್ಳಿಕಾಳು ಮೊಳಕೆ ಸಾರು ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿದ್ದೀನಿ. ಹುಳ್ಳಿಕಾಳು ಮೊಳಕೆ ಸಾರು ಒಂದಿನ ಮುಂದೆ ನೆನೆ ಹಾಕ್ಕೊಂಡು ನೆನೆಸಿ ಇಟ್ಕೊಂಡು ಒಂದಿನ ಮುಂದೆ ಬೆಳಿಗ್ಗೆ ನೆನೆಸಿದ್ರೆ ಹುಳ್ಳಿಕಾಳು ಒಂದಿನ ಮುಂದೆ ಬೆಳಿಗ್ಗೆ ನೆನೆಸಿದ್ರೆ ಸಾಯಂಕಾಲ ಬಸ್ತಿ ಮೊಳಕೆ ಕಟ್ಟಬೇಕು. ಒಂದು ಪಾತ್ರೆಯಲ್ಲಿ ಹಾಕಿ ಮೇಲೆ ಒಂದು ಮುಚ್ಚಿಟ್ರೆ ಒಂದು ಪ್ಲೇಟು ಬೆಳಿಗ್ಗೆ ಮೊಳಕೆ ಬರ್ತವೆ. ಇನ್ನು ಜಾಸ್ತಿ ಮೊಳಕೆ ಬೇಕು ಅಂದರೆ 2 ದಿನ ಇಡಬೇಕು. ಸ್ವಲ್ಪ ಮೊಳಕೆ ಸಾಕು ಅಂದರೆ ಒಂದೇ ದಿನಕ್ಕೆ ಮೊಳಕೆ ಬರುತ್ತೆ. ಈಗ ಒಗ್ಗರಣೆ ಹಾಕಿದ್ದೀನಿ. ರುಬ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಕಾಯಿ, ತರಕಾರಿ, ಬದನೆಕಾಯಿ, ಆಲೂಗಡ್ಡೆ ಇವೆರಡೇ ಹಾಕಬೇಕು, ಚೆನ್ನಾಗಿರ್ತದೆ. ಇದೆಲ್ಲನೂ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿ ಇಟ್ಕೊಂಡಿದ್ದೀನಿ. ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಈ ಥರ ಬೆಂದ ಮೇಲೆ ತರಕಾರಿ ಹಾಕಬೇಕು. ಆಲೂಗಡ್ಡೆ, ಬದನೆಕಾಯಿ ಕಪ್ಪಾಗದೆ ಇದ್ದಂಗೆ ಸ್ವಲ್ಪ ಉಪ್ಪು ಮತ್ತು ಅಷ್ಟು ಪುಡಿ ಹಾಕಿ ಬಿಟ್ಟರೆ ಕಪ್ಪಾಗಲ್ಲ. ಬಾಳೆಕಾಯಿ, ಬಾಳೆ ತಿಂಡು ಅಷ್ಟೇ, ನೀರಿಗೆ ಸ್ವಲ್ಪ ಅಷ್ಟು ಪುಡಿ ಉಪ್ಪು ಹಾಕಿದ್ರೆ ಕೈ ಕಪ್ಪಾಗಲ್ಲ ಮತ್ತು ತರಕಾರಿನೂ ಕಪ್ಪಾಗಲ್ಲ. ಎಲ್ಲ ಒಂದು 2 ನಿಮಿಷ ಮಿಕ್ಸ್ ಮಾಡಿ ಬೇಯಿಸಿ ಈ ಥರ ಎಲ್ಲ ಸೇರಿ ಉರಿದಿ. ಈ ಥರ ಆದಮೇಲೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಬೇಕು. ಎಷ್ಟು ಬೇಕೋ ನೀರು ಅಷ್ಟು ಹಾಕೊಳ್ಳಿ ನೀವು. ಈ ಥರ ಒಗ್ಗರಣೆಗೆ ನೋಡಿ ಗಮ್ ಅಂತ ಇದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಹಾಕ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನ 1 ವಿಷಲ್ ಕೂಗಿಸ್ಕೊಳ್ಳಿ. ಒಂದು ವಿಷಲ್ಲು ಕೂಗಿಸ್ಕೊಂಡ್ರೆ ಹುರುಳಿಕಾಳು ಮೊಳಕೆ ಹುರುಳಿಕಾಳು ಸಾರು ರೆಡಿ. ಮೊಳಕೆ ಹುರುಳಿಕಾಳು ಸಾರು ರೆಡಿ. ನೋಡಿ, ಮೊಳಕೆ ಹುರುಳಿಕಾಳು ಸಾರು ರೆಡಿ.